ಸರ್ ನಾನು ಅವರ ಒಂದು ದಾನ ಧರ್ಮ ಇರ್ಬೋದು. ನಾವು ಹುಟ್ಟಿದಂಥದ್ದು ಹಳ್ಳಿಲಿ ಸರ್. ಇವತ್ತೇನು ಸಿಟಿ ಆಗ್ಬಿಟ್ಟಿದೆ, ಪುಟ್ಟೇನಹಳ್ಳಿ, ಜೆ ಪಿ ನಗರ ಪುಟ್ಟೇನಹಳ್ಳಿ ಅನ್ನೋದು ಇವತ್ತು ಸಿಟಿ. ಅವಾಗ ಹಳ್ಳಿ. ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿಯವರೆಲ್ಲ ವ್ಯವಸಾಯ ಮಾಡ್ಕೊಂಡು ಬಂದಿರೋರೆ. ಇವತ್ತಿಗೂ ವ್ಯವಸಾಯ ನಾವು ಬಿಟ್ಟಿಲ್ಲ. ಅದೇ ಮುದ್ದೆ ಅನ್ನ ಸಾರೇ ತಿನ್ನೋದು. ಬಿಕಾಸ್ ಇವತ್ತು ನನಗೆ ಯಾಕೆ ಅವ್ರು ಇಷ್ಟ ಹೇಳಿ ಒಂದು ಮಾತು ಹೇಳ್ತೀನಿ ಸರ್. ಅವರು ಚಾಪೆ ಮೇಲೆ ಮಲ್ಕೊಳ್ಳೋಕ್ಕೂ ರೆಡಿ, 7 ಸ್ಟಾರ್ ಹೋಟೆಲ್ ಬಿರಿಯಾನಿ ತಿನ್ನೋಕ್ಕೂ ರೆಡಿ. ಎಷ್ಟೋ ಸಲ ನೋಡಿರ್ತೀವಿ, ನಾವು ವಿಡಿಯೋಗಳು ನೋಡಿರ್ತೀವಿ, ನೀವು ನೋಡಿರ್ತೀರ. ಅವ್ರ ಫಾರ್ಮ್ ಹೌಸಲ್ಲೂ ಅಷ್ಟೇ ಎಲ್ಲೋ ಒಂದು ಮೂಲೆಯಲ್ಲಿ ಮಲಗಿರ್ತಾರೆ. ಎಲ್ರಿಗೂ ಊಟ ಕೊಟ್ಟು ಅವ್ರು ಲಾಸ್ಟಲ್ಲಿ ಊಟ ಮಾಡ್ತಾರೆ. ಆಮೇಲೆ ಈ ಕಾನ್ಸೆಪ್ಟ್ ಕೊಟ್ಟರು ಗೊತ್ತಾ ಸರ್, ಕೇಕ್ ತರಬೇಡಿ, ಆಮೇಲೆ ನೀವು ಹಾರ ತರಬೇಡಿ, ಅದ್ರ ಬದಲು ನೀವು ಅಕ್ಕಿ ತಗೊಬನ್ನಿ, ಬೇಳೆ ತಗೊಬನ್ನಿ, ಅವೆಲ್ಲ ಒಂದು ಕಾನ್ಸೆಪ್ಟ್ ಕೊಟ್ಟರು ಗೊತ್ತಾ ಸರ್. ಅದು ಒಂದು ದಾನ ಧರ್ಮ ಇರೋದೇ ಸರ್. ಅದೇನೇ ನಮ್ಮನ್ನು ಕಾಯೋದು. ಭಗವಂತ ನಮಗೆ ಏನೋ ಒಂದು ಯಾವುದೋ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿರ್ತೀವಿ ಅನ್ಕೊಳ್ಳಿ, ಇವೆಲ್ಲ ದಾನ ಧರ್ಮ ಮಾಡಿದಾಗ ಆ ದೇವ್ರು ನಮ್ಮನ್ನು ಕಾಯುತ್ತೆ. ಅದನ್ನ ನಾನು ಕಲ್ತ್ಕೊಂಡೆ. ಅದನ್ನ ನಾವು ಏನಕ್ಕೆ ನಾವು ಇಷ್ಟಪಡ್ತೀವಿ ಅಂದ್ರೆ ಇದೇ ರೀಸನ್ಗೆ. ಆಮೇಲೆ ಹೊಸಬ್ರಿಗೆ ಪುಷ್ ಮಾಡುವಂತ ರೀತಿ. ಎಷ್ಟೋ ಜನ ಹೊಸಬ್ರು ಸರ್, ಹೊಸಬ್ರಿಗೆ ದರ್ಶನ್ ಸರ್ ಕ್ಲಾಪ್ ಮಾಡಿರ್ಬೋದು. ಎಷ್ಟೋ ಸಿನಿಮಾಗಳಿಗೆ ಟೀಸರ್ ಲಾಂಚ್ ಮಾಡಿದ್ದಾರೆ, ಆಡಿಯೋ ಲಾಂಚ್ ಮಾಡಿದ್ದಾರೆ. ಎಷ್ಟೋ ಜನ ಇವತ್ತು ದರ್ಶನ್ ಸರ್ ಇಂದ ಮುಂದೆ ಬಂದಿದ್ದಾರೆ. ಅವ್ರ ಹೆಸರಿಂದ ಎಷ್ಟೋ ಜನ ಒಂದು ಟಾಪ್ ಆಗಿ ಬಂದಿದ್ದಾರೆ ಸರ್. ಅವರು ಹೆಸರು ಮಾಡಿದ್ದಾರೆ. ಸೊ ಹೊಸಬ್ರಿಗೆ ಪುಷ್ ಮಾಡುವಂತ ರೀತಿ ನನಗೆ ಬಹಳ ಇಷ್ಟ ಆಯ್ತು.